ಎಷ್ಟು ಚೆನ್ನಾಗಿ ಕೀಳ್ತಾಳೆ. ಸಿರಿ ಏನಮ್ಮ, ಏನು ಕೀಳ್ತಾ ಇದೆಯಾ? ಏನಕ್ಕೆ ತುಳಸಿ ಗಿಡ ಮಣ್ಗಾಕ್ತೀಯ? ಏನಕ್ಕೆ ಮಣ್ಗಾಕೋದು? ಗಿಡ ಮಾಡ್ತೀಯಾ? ಗಿಡ ಮಾಡಿ ನೋಡಿ ಇಲ್ಲಿ ಹಾಯ್ ಅನ್ನು. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ರೆಡಿನ? ಹೊಸ ಗಿಡ ನಮ್ಮ ಟೆರೆಸ್ ಗಾರ್ಡನ್ಗೆ ಆ್ಯಡ್ ಆನ್ ಆಗ್ತಾ ಇದೆ. ಇದು ತುಂಬ ಚೆನ್ನಾಗಿದೆ. ಹೈಬಿಸ್ಕಸ್ಸು, ಕನ್ನಡದಲ್ಲಿ ದಾಸವಾಳ ಅಂತಾರೆ. ತುಂಬ ಚಿಕ್ಕದೊಂದು ಒಳ್ಳೆ ಕ್ಯೂಟಾಗಿ ಪಿಂಕ್ ಕಲರ್ ಹೂವು ಬಿಡುತ್ತಿದ್ದು ಫ್ರೆಂಡ್ಸ್. ಇದು ಬಿಟ್ಮೇಲೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ನೋಡಿಸಿ ನಾನು ಇದು ಯಾವ ಥರ ಇದೆ ಅಂತ. ಈಗ ಗಿಡ ಫೈನಲ್ ಆಗಿ ಮಂಜುನು ವಿಡಿಯೋದಲ್ಲಿ ಬಂದ ನೋಡಿ. ಏನು ಮಾಡ್ತಾ ಇದೆಯಾ ಮಂಜು? ಸತ್ಯ ಕೀಳ್ತಾ ಇದೆಯಾ? ಹೆಂಡ್ತಿನ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಸತ್ಯ ಕೀಳ್ತಾ ಇದೆಯಾ? ಹಾಂ, ವಿಡಿಯೋದಲ್ಲಿ ಹೇಳ್ತಾ ಇದ್ದಂಗೆ ಫ್ರೆಂಡ್ಸ್ ಕೀಳ್ತಾಳೆ. ಇವತ್ತು ಟೀಗೆ ಇದನ್ನೇ ಹಾಕೋದು ಇವಳು ನಮ್ಮವಳು. ಹಾಂ ನೋಡಿ, ಸ್ವಲ್ಪ ಈ ಕಡೆ ಟರ್ನ್ ಮಾಡಿಸುತ್ತಾ ಇರಲಿ, ಪರವಾಗಿಲ್ಲ. ಫ್ರೆಂಡ್ಸ್, ನಮ್ಮ ಅತ್ತೆ ಏನೋ ನೋಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಸೇರಿದ್ರೇ ಈಗ ಟೆರೆಸ್ ಗಾರ್ಡನ್ ಆಗುತ್ತೆ. ನಮ್ಮ ಅತ್ತೆ ತಲೆಯಲ್ಲಿರೋ ಮಲ್ಲಿಗೆ ಹೂವು ಇಲ್ಲಿ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಮಲ್ಲಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ. ಅದಲ್ಲೇ ಕಿತ್ತಿ ಕಟ್ಟಿ ಮುಡ್ಕೊಂಡಿರೋದು ಫ್ರೆಂಡ್ಸ್. ಹೇಗಿದೆ ನೋಡಿ, ನಮ್ಮ ಅತ್ತೆ ಬಿಡಿಸ್ತಾ ಇದ್ದಾರೆ ನೋಡಿ. ನೋಡಿ ಒಳಗಡೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಗೊತ್ತು ನಮ್ಮ ಅತ್ತೆಗೆ. ಸ್ವಲ್ಪ ಸ್ಮೈಲ್ ಇದೆ. ನಮ್ಮ ಮಾವ ಈ ವಿಡಿಯೋ ನೋಡ್ತಾ ಇರ್ತಾರೆ, ನೋಡಲಿ ಅಂತಲೇ ಮಾಡ್ತಾಯಿದ್ದೀನಿ. ಇವರೇ ನಮ್ಮ ಅತ್ತೆ ನೋಡಿ. ನಮ್ಮ ಅತ್ತೆ ತಲೆಯಲ್ಲಿರೋ ಮಲ್ಲಿಗೆ ಹೂವು, ನಮ್ಮ ಅತ್ತೆ ಬಿಡಿಸ್ತಾ ಇರೋ ಮಲ್ಲಿಗೆ ಹೂವು, ನಮ್ಮ ಮಾವ ಮದುವೆ ಆಗಿರೋ ಮಲ್ಲಿಗೆ ಹೂವು. ಯಾವ ಥರ ಇದೆ ನೋಡಿ. ಅಪ್ಪ ಹಾಕಿರೋವಂಥ ಕರ್ಬೇವಿನ ಸೊಪ್ಪು ಗಿಡ ನಮ್ಮ ಅಡುಗೆಗೆ ಇನ್ನೂ ಒಂದಿನೂ ಸೇರೇ ಇಲ್ಲ. ಇನ್ನೂ ಅಂಗಡಿಯಿಂದನೇ ತರ್ತಾ ಇದ್ದಾರೆ. ಫ್ರೆಂಡ್ಸ್, ದಿಸ್ ಇಸ್ ಪೊಮೊಗ್ರನೇಟ್. ನಿಮ್ಗೆ ಗೊತ್ತೇ ಇದೆ KG ಎಷ್ಟು ಅಂತ ನೋಡಿ. ನಾವು ಮನೆಯಲ್ಲೇ ಬೆಳೀತಾ ಇದ್ದೀವಿ ಈ ಸಲ ಫ್ರೆಂಡ್ಸ್. ಮೋಸ್ಟ್ಲಿ ಇಷ್ಟು ವಿಡಿಯೋ ಹಾಕ್ತಾಯಿದ್ದೀನಿ, ದೃಷ್ಟಿ ಆಗುತ್ತೆ ಮೋಸ್ಟ್ಲಿ. ಇದಕ್ಕೆ ಇವತ್ತು ನನ್ನ ಗಿಡಗಳಿಗೆಲ್ಲ ದೃಷ್ಟಿ ತೆಗಿಸ್ಲೇಬೇಕು ನಮ್ಮ ಅತ್ತೆ ಕೈಯಲ್ಲಿ. ಇದು ಸುಮ್ಮನೆ ತಂದಿದ್ದು, ಇರಲಿ ಮನೆಯಲ್ಲಿ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ನುಗ್ಗೆಕಾಯಿ ಗಿಡ, 2 ನುಗ್ಗೆಕಾಯಿ ಬಿಟ್ಟಿತ್ತು. ಆ ನುಗ್ಗೆಕಾಯಿ ಯಾವುದಕ್ಕೂ ಸಾಲಿಲ್ಲ.
ಬಟ್ ಚೆನ್ನಾಗಿತ್ತು. ಈಗ ಇದ್ರ ಸೊಪ್ಪು ಒಂದ್ಸಲಿ ತಿನ್ನಬೇಕು ಫ್ರೆಂಡ್ಸ್, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಬಂದು ಚೇಪೆಕಾಯಿ ಗಿಡ. ನಮ್ಮತ್ತೆ ಮನೆ ಮುಂದೆಗಡೆ ಒಂದು ಮರ ಇತ್ತು, ತುಂಬ ಚೆನ್ನಾಗಿತ್ತು, ಸ್ವೀಟಾಗಿರುತ್ತೆ ಅದು ಯಾವಾಗೂ ನಾನು ಹೋದಾಗೆಲ್ಲ ಕಿತ್ತಿಟ್ಟಿರ್ತಾರೆ. ಅಲ್ಲಿ ಅದ್ರ ಬುಡದ ಹತ್ರ ಒಂದು ಗಿಡ ಬೆಳೆದಿತ್ತು, ಅದನ್ನ ತೊಗೊಂಬಂದು ಪಾಟ್ಗೆ ಹಾಕಿದ್ರು. ಆ ಪಾಟ್ ತೊಗೊಂಬಂದು ನಮ್ಮ ಮನೇಲಿ ಹಾಕಿದೆ. ಆ ಪಾಟಲ್ಲಿ ಇನ್ನೊಂದು ಏನಂದರೆ ನಮಗೆ ಗೊತ್ತಿರಲಿಲ್ಲ, ಅದರಲ್ಲಿ ಒಂದು ಮೇಯಲ್ಲಿ ಅರಳೋ ಅಂಥ ಒಂದು ಗಿಡ ಇತ್ತು, ಆ ಫ್ಲವರ್, ಮೇ ಫ್ಲವರ್. ಅದು ಇವತ್ತವರೆಗೂ ಇದೆ ಅಂತ ಗೊತ್ತಾಗೋದೇ ಇಲ್ಲ. ಮೇಯಲ್ಲಿ ಮಾತ್ರ ಈ ಥರ ಹೂವು ಬರುತ್ತೆ, ಅದಾದಮೇಲೆ ಅದು ಇರೋದಿಲ್ಲ. ಸೊ ಆ ಪಾಟಲ್ಲಿ ಮೇಯಲ್ಲಿ ಮಾತ್ರನೇ ಗೊತ್ತಾಗತ್ತೆ ನಮಗೆ ಆ ಹೂವು ಇದೆ ಅಂತ. ಫ್ರೆಂಡ್ಸ್ ಹಾಯ್, ಎಲ್ಲಿ ಬಂದಿದ್ದೀರಾ ನೀವು? ಟಾಪ್ ಫ್ಲೋರ್ಗೆ ಬಂದಿದ್ದೀರಾ? ಹೆಂಗ ಅನ್ಸ್ತದೆ ಸಿರಿ ನಿನ್ಗೆ? ಬಟ್ ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀಯ? ಫೋರಲಮ್ ಅಲ್ಲ, ಫೋರಮ್ ಮಾಲ್ ಅದು. ನಮ್ಮ ಮನೆ ಮೇಲ್ಗಡೆಯಿಂದ ವ್ಯೂ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ವ್ಯೂ. ಗಾಳಿ ಸೌಂಡು ಮೋಸ್ಟ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಬರುತ್ತೆ ವಿಡಿಯೋ ನೋಡೋವಾಗ ನಿಮಗೆ.